ನಾವು 26 ಡಿಸೆಂಬರಿಂದ ಜನವರಿ 4ನೇ ತಾರೀಕುವರೆಗೆ ನಾವಿದು ನಮ್ಮ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಹಾಗೂ ಖಾದಿ ಬೋರ್ಡಿಂದ ನಾವು ಸರಿಸುಮಾರು 150 ನಮ್ಮ ಸ್ವಸಹಾಯ ಸಂಘಗಳದ್ದು ಮಳಿಗೆಗಳು ಹಾಗೂ 50 ಮಳಿಗೆಗಳು ನಮ್ಮ ಖಾದಿ ಉತ್ಸವಕ್ಕೆ ಸಂಬಂಧಪಟ್ಟಂಗೆ ಸುಮಾರು 200 ಮಳಿಗೆಗಳು ನಾವು ರಾಜ್ಯಾದ್ಯಂತ ನಮ್ಮ ಎಲ್ಲ ಸ್ವಸಹಾಯ ಸಂಘದವರು ಕೂಡ ಇಲ್ಲಿ ಬಂದಿದ್ದಾರೆ. ಖಾದಿ ಉತ್ಸವದಲ್ಲಿ ತಾವು ನೋಡಿರ್ಬೋದು, ನಮ್ಮ ಬೇರೆ ಬೇರೆ ರಾಜ್ಯದಿಂದ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ಖಾದಿ ಉತ್ಸವಕ್ಕೆ ನಮ್ಮ ಮಳಿಗೆಗಳು ಕೂಡ ಬಂದಿದೆ. ನಮಗೆಲ್ಲ ಒಂದು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿದಲ್ಲಿ 4 ದಿವಸದಲ್ಲಿ 1,04,00,000 ಮಾರಾಟ ಇಲ್ಲಿ ಆಗಿದೆ. ಲಾಸ್ಟ್ ಇಯರು 10 ದಿವಸದಲ್ಲಿ 1,30,00,000 ಆಗಿದ್ದಲ್ಲಿ ಈ ಟೈಮು ನಾವು 5ನೇ ದಿವಸದಲ್ಲಿ ಇದ್ದೀವಿ. 1,03,00,000 ನಾವು ಈ ಟೈಮು ಒಳ್ಳೆಯ ಪ್ರಾಡಕ್ಟ್ಸು ನೀವೇ ನೋಡಿರಬಹುದು. ಭಾಳಷ್ಟು ಕಡೆ ಅದ್ರ ಬಗ್ಗೆ ಚರ್ಚೆಗೆ ಬಂದಿದೆ, ಒಳ್ಳೆಯ ಪ್ರಾಡಕ್ಟ್ಸ್ ಕೂಡ ಬಂದಿದೆ. ಸೊ ಅದರ ರೀತಿಯಲ್ಲಿ ಒಂದು ನಮ್ಮ ಸ್ವಸಹಾಯ ಸಂಘಗಳಿಗೆ ಹಾಗೂ ಎಲ್ಲ ಕಿರಿಮ ಉದ್ಯಮಗಳಿಗೆ ಒಂದು ಪ್ರೋತ್ಸಾಹ ನೀಡುವಲ್ಲಿ ಬೆಳಗಾವಿ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕೂಡ ಅವ್ರದ್ದು ಮಾರಾಟಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕನ್ನೋದು ಒಂದು ಕಳಕಳಿಯಿಂದ ವಿನಂತಿ. ಎರಡನೇ ವಿಷಯ, ಕಲ್ಚರಲ್ ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ 10 ದಿವಸದ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಆದರೆ ದುಃಖದಿಂದ ಮಾಜಿ ಪ್ರಧಾನಮಂತ್ರಿಯವರ ಒಂದು ನಮಗೆ ಅಗಲಿದ ಕಾರಣ 7 ದಿವಸ ಮೌನಾಚರಣೆ ಇದ್ದ ಕಾರಣ ನಾವು ಜನವರಿ 1 ಎಲ್ಲವೂ ಕೂಡ ಪೋಸ್ಟ್ಪೋನ್ ಮಾಡಿದ್ದೀವಿ. ಜನವರಿ 2 ಹಾಗೂ 3 ಎಂದಿನಂತೆ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ದೀವಿ. ಮೂರನೇದು, ಇಲ್ಲಿ ತಾವು ನೋಡಿರ್ಬೋದು, ಒಂದು 10 ಮಳಿಗೆಗಳು ಕೂಡ ನಮ್ಮ ಸ್ವಸಹಾಯ ಸಂಘಗಳಿಂದ ನಡೆಸುವಂತಹ ಒಂದು ಫುಡ್ ಪ್ರಾಡಕ್ಟ್ಸ್, ಅಕ್ಕ ಕೆಫೆ ಇರಬಹುದು, ನಮ್ಮ ಬೇರೆ ಬೇರೆ SHGs ಅವರು ನಮ್ಮ ಬೆಳಗಾವಿ ಜಿಲ್ಲೆಯವರು ಇದ್ದಾರೆ. ಅವರು ಕೂಡ ನಿನ್ನೆ ಒಂದೇ ದಿವಸದಲ್ಲಿ 2 ಲಕ್ಷದ ಮಾರ್ಕೆಟ್ ಕೂಡ ಮಾಡಿದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ತಮ್ಮ ಮುಖಾಂತರ ನನ್ನ ಬೆಳಗಾವಿ ಜನತೆಗೆ ಎಲ್ಲರಿಗೆ ಕೇಳೋದೇನಂತಂದರೆ, ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು 5 ದಿವಸ ಇದೆ. ಜನವರಿ 3 ಇಸ್ ದ ಲಾಸ್ಟ್ ಡೇಟ್. ಜನವರಿ 4 ಆಫ್ಟರ್ನೂನ್ವರೆಗೆ ಇರುತ್ತೆ. ಸೊ ಜನವರಿ 4 ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದುಬಿಟ್ಟು ನಮ್ಮ ಸ್ವಸಹಾಯ ಸಂಘದ ಗುಂಪುಗಳಿಗೆ ಹಾಗೂ ಎಲ್ಲ ಇಲ್ಲಿ ಮಾರಾಟ ಮಾಡಲು ಬಂದ ಎಲ್ಲ ನಮ್ಮ ಎಲ್ಲ ಮಿತ್ರರಿಗೆ ತಾವೆಲ್ಲರೂ ಪ್ರೋತ್ಸಾಹ ನೀಡಬೇಕನ್ನೋದು ಕಳಕಳಿ ವಿನಂತಿ.